ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪ್ರಿಯ ಬಂಧುಗಳೇ, ಅಸಗ್ಯಾಳ ಗ್ರಾಮದಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಗ್ರಾಮದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ನೆಲೆಸಲಿ ಎಂಬ ಉದ್ದೇಶದಿಂದ ಈ ಕರಗ ಮಹೋತ್ಸವವನ್ನು ಗ್ರಾಮಸ್ಥರು ಆಚರಣೆ ಮಾಡುತ್ತಿದ್ದಾರೆ. ಪ್ರಿಯ ಬಂಧುಗಳೇ, ಕರಗ ಮಹೋತ್ಸವದಲ್ಲಿ ಕರಗ ಎಂಬ ಪದವನ್ನು ಕೆಲವರು ಅಕ್ಷರಗಳ ಅರ್ಥದ ಮೂಲಕವೇ ವಿವರಿಸುತ್ತಾರೆ. ಇದು ಜನಪದ ನಂಬಿಕೆ ಮತ್ತು ಭಕ್ತಿಯ ಆಧಾರದ ವಿವರಣೆ. ಕ ಕರುಣೆ, ರ ರಕ್ಷಣೆ, ಗ ಗೌರವ. ಅಂದರೆ ಕರಗ ಎಂದರೆ ದೇವಿಯ ಕರುಣೆ ಮತ್ತು ರಕ್ಷಣೆಯಿಂದ ಜೀವನಕ್ಕೆ ಒಳ್ಳೆಯ ಮುಕ್ತಿ ದೊರೆಯುತ್ತದೆ ಎಂಬ ಭಾವನೆ ವ್ಯಕ್ತವಾಗುತ್ತದೆ. ಪ್ರಿಯ ಬಂಧುಗಳೇ, ಇನ್ನೊಂದು ಅರ್ಥದಲ್ಲಿ ಕರಗ ಎಂದರೆ ಪವಿತ್ರ ಕುಂಭ ಅಥವಾ ಶಕ್ತಿಯ ಸಂಕೇತವಾದ ಪಾತ್ರೆ. ಇದನ್ನು ದ್ರೌಪದಿ ಅಮ್ಮನ ದೈವಿಕ ರೂಪವೆಂದು ಭಕ್ತರು ಪೂಜಿಸುತ್ತಾರೆ. ತೋಂಟದಾರ್ಯನೇ ಸಲಹು, ಯೋಗಿ ವರ್ಯನೇ ಸಲಹು, ತೋಂಟದಾರ್ಯನೇ ಸಲಹು, ಯೋಗಿ ವರ್ಯನೇ ಸಲಹು, ಸಿದ್ಧಲಿಂಗಯತಿ. ಸಿದ್ಧಲಿಂಗಯತಿ ನೀನೇ. ಪ್ರಿಯ ಬಂಧುಗಳೇ, ಸಂಸ್ಕೃತಿ ಆನ್ ಟಿವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಪ್ರಿಯ ಬಂಧುಗಳೇ, ನಾವು ನಿಮಗೆ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ತಿಳಿಸುವ ಪ್ರಯತ್ನ ಮಾಡುತ್ತೇವೆ. ಕರಗ ಮಹೋತ್ಸವವನ್ನು ಈ ಗ್ರಾಮದಲ್ಲಿ ಮೊದಲ ಬಾರಿಗೆ ಆಚರಣೆ ಮಾಡ್ತಾ ಇರೋದು ಅಥವಾ ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಿದ್ದೀರಾ? ಈ ಗ್ರಾಮದಲ್ಲಿ ಮೊದಲನೇ ಬಾರಿಗೆ ಆಚರಣೆ ಮಾಡ್ತಾ ಇರೋದು. ನಾನು ಸುತ್ತಮುತ್ತ ಒಂದು 7-8 ಊರಲ್ಲಿ ಕರಗ ಆಚರಣೆ ಮಾಡಿದ್ದೀನಿ. ಕರಗ ಮಾಡಿದ್ರೆ ಒಂದು ಊರಿಗೆ ಮಳೆ ಬೆಳೆ ಎಲ್ಲ ಆಗುತ್ತೆ. ದ್ರೌಪದಮ್ಮನಿಗೆ ಸಲ್ಲಿಸೋದು ಕರಗ. ಈಗ ಫಾರ್ ಎಕ್ಸಾಂಪಲ್ ಮುತ್ಯಾಲಮ್ಮ, ಮಾರಿಯಮ್ಮ, ಕರ್ಮಾರಿಯಮ್ಮ, ಕಾಳಿಕಾದೇವಿ, ಓಂ ಶಕ್ತಿ ಯಾರೇ ಮಾಡಿದ್ರೂ ಅದು ಫಲಿಸೋದು ದ್ರೌಪದಮ್ಮನಿಗೆ. ಯಾಕಂದರೆ ದ್ರೌಪದಮ್ಮನೇ ಅಧಿನಾಯಕಿ ಕರಗಕ್ಕೆ. ಆ ಕಾಲದಲ್ಲಿ ಮಹಾಭಾರತದಲ್ಲಿ ದುರ್ಗಾರಣ ಮಾಡುವಾಗ ಆ ದ್ರೌಪದಮ್ಮನು ಎಲ್ಲ ಕೇಳ್ಕೊತಾರೆ, ಅಮ್ಮ ನೀನು ಹೋಗ್ಬಿಟ್ರೆ ನಾವು ಹೆಂಗೆ ಆಚರಣೆ ಮಾಡೋದು ಅಂದ್ಬಿಟ್ಟು. ಚಿತ್ತೆ ಪೌರ್ಣಿಮೆಯಲ್ಲಿ ಬೆಂಗಳೂರು ಕರಗದಲ್ಲಿ ಯಾವಾಗೂ ಅಷ್ಟೇ ಚಿತ್ತ ಪೌರ್ಣಿಮೆದಲ್ಲಿ ಆಗುತ್ತೆ. ಒಂದು 14 ದಿನ ಕರಗ ಮಹೋತ್ಸವ ನಡೆಸ್ತಾರೆ. ಅದು ಮಹತ್ವ ಇದೆ, ಕರಗಕ್ಕೊಂದು ಮಹತ್ವ ಇದೆ. ಆ ತಾಯಿನೇ ನಾನು ವರ್ಷಕ್ಕೊಂದ್ಸರಿ ದರಗಿಳಿತೀನಿ. ಎಲ್ಲ ಪಂಗಡವರು ಇರ್ತಾರೆ, ಎಲ್ಲ ಜನಾಂಗದವ್ರು ಇರ್ತಾರೆ. ಏನೇ ಮಾಡಿದ್ರೇನು ಅವ್ರು ಮಾಡಿದ್ರೇ ಅದು ಕರಗಕ್ಕೆ ಮಹತ್ವ ಇರೋದು. ದೇವ್ರ ಕಾರ್ಯಗಳು ಮಾಡಿದ್ರೇ ಮಳೆ ಬೆಳೆ ಆಗೋದು, ಮನೆಗೆ ಒಂದು ಸುಖ ಶಾಂತಿ ನೆಮ್ಮದಿ ನಡೆಯೋದು, ಮನೇಲೊಂದು ನೆಮ್ಮದಿ ನಡೆಯೋದು, ಊರಿಗೆ ಒಂದು ಪೂಜೆ ಒಂದು ಏನಂತಾರೋ ಅವ್ರಿಗೆ ತೃಪ್ತಿಪಡಿಸಿದ್ರೆ. ಇವಾಗ ಫಾರ್ ಎಕ್ಸಾಂಪಲ್ ಗ್ರಾಮ ದೇವತೆ ಮಾರಿಯಮ್ಮನಿಗೆ ತೃಪ್ತಿಪಡಿಸಿದ್ರೆ ಮಳೆ ಬೆಳೆ ಆಟೋಮೆಟಿಕ್ ಆಗುತ್ತೆ. ಈಗೆಲ್ಲ ಪೂಜೆ ಪುರಸ್ಕಾರಗಳು ಇಲ್ದಿರ ಏನು ಮಾಡ್ದಿರ ಆದರೆ ಅದು ತೊಂದರೆ ಆಗುತ್ತೆ ಅಂತ ಆ ಕಾಲದಲ್ಲಿ ನಡೆಸ್ಕೊಬಂದಿರೋದು. ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಹೋಗಲಿ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಹಲವಾರು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಸರ್, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ.
ಪ್ರಿಯ ಬಂಧುಗಳೇ, ಕರಗ ಮಹೋತ್ಸವವನ್ನು ಭಕ್ತಿ, ಶಕ್ತಿ ಮತ್ತು ಧರ್ಮದ ಸಂಕೇತವಾಗಿ ಆಚರಣೆ ಮಾಡಲಾಗುತ್ತದೆ. ಈ ಮಹೋತ್ಸವವು ಮುಖ್ಯವಾಗಿ ದ್ರೌಪದಿ ಅಮ್ಮನ ಆರಾಧನೆಗೆ ಸಂಬಂಧಿಸಿದೆ. ಮಹಾಭಾರತದ ಕಥೆಯ ಪ್ರಕಾರ ಪಾಂಡವರ ಪತ್ನಿಯಾದ ದ್ರೌಪದಿಯನ್ನು ಶಕ್ತಿ ದೇವಿಯಾಗಿ ಪೂಜಿಸಲಾಗುತ್ತದೆ. ತಿಗುಳ ಸಮುದಾಯದವರು ತಮ್ಮನ್ನು ದ್ರೌಪದಿಯ ರಕ್ಷಣೆಗೆ ನಿಂತು ವೀರಕುಮಾರರು ವಂಶಸ್ಥರೆಂದು ನಂಬುತ್ತಾರೆ. ಆದ್ದರಿಂದ ದೇವಿಯ ಆಶೀರ್ವಾದಕ್ಕಾಗಿ ಮತ್ತು ಸಮುದಾಯದ ರಕ್ಷಣೆಗಾಗಿ ಕರಗ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಪ್ರಿಯ ಬಂಧುಗಳೇ, ಆಗ ಸಮುದಾಯ, ಈಗ ಹಳ್ಳಿಗಳಲ್ಲಿ ಗ್ರಾಮಸ್ಥರು ಎಲ್ಲರೂ ಹಾಗೂ ಪ್ರತಿಯೊಬ್ಬರೂ ಸೌಖ್ಯದಿಂದ ಇರಲಿ ಎಂದು ಭಾವಿಸಿ ಗ್ರಾಮಸ್ಥರು ಎಲ್ಲರೂ ಸೇರಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡುತ್ತಾರೆ. ಕರಗ ಎಂಬ ಪವಿತ್ರ ಪಾತ್ರೆಯನ್ನು ಪೂಜಾರಿಯ ತಲೆಯ ಮೇಲೆ ಹೊತ್ತು ಮೆರವಣಿಗೆ ನಡೆಸುವುದು ದೇವಿಯ ದಿವ್ಯಶಕ್ತಿಯ ಪ್ರತೀಕವಾಗಿದೆ. ಭಕ್ತರು ದೇವಿಯ ಕೃಪೆಯಿಂದ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ಸುಖ ಸಿಗುತ್ತದೆ ಎಂದು ನಂಬುತ್ತಾರೆ. ಈ ಹಬ್ಬದ ಮೂಲಕ ಜನರು ತಮ್ಮ ಕಷ್ಟಗಳನ್ನು ಮರೆತು ಭಕ್ತಿ ಮತ್ತು ನಂಬಿಕೆಯಿಂದ ದೇವಿಯನ್ನು ಆರಾಧಿಸುತ್ತಾರೆ. ಈ ಮಹೋತ್ಸವವನ್ನು ಸಮುದಾಯದ ಏಕತೆ ಮತ್ತು ಸೌಹಾರ್ದತೆಯನ್ನು ಬೆಳೆಸಲು ಕೂಡ ಆಚರಿಸಲಾಗುತ್ತದೆ. ಹಬ್ಬದಲ್ಲಿ ಎಲ್ಲ ವರ್ಗದ ಜನರು ಸೇರಿ ಭಾಗವಹಿಸುತ್ತಾರೆ. ಕರಗ ಮೆರವಣಿಗೆಯಲ್ಲಿ ಸಾವಿರಾರು ಜನರು ಒಂದಾಗಿ ಸಾಗುವುದು ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಸಹಕಾರದ ಮಹತ್ವವನ್ನು ತೋರಿಸುತ್ತದೆ. ಸಮುದಾಯದ ರಕ್ಷಣೆ, ಜನರ ಏಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವ ಉದ್ದೇಶದಿಂದ ಆಚರಣೆ ಮಾಡಲಾಗುತ್ತದೆ. ದಾರ್ಯನೇ ಸಲಹು, ಯೋಗಿ ವರ್ಯನೇ ಸಲಹು, ಸಿದ್ಧಲಿಂಗಯತಿ ಸಿದ್ಧಲಿಂಗಯತಿ ನೀನೇ ಎನಗೆ ಗತಿ, ರಕ್ಷಿಸೆಂದು ಬೇಡಿಕೊಳ್ಳುತ್ತಾ ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ, ಹೂವ ತನ್ನಿರಿ ಎಲ್ಲ, ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ, ಹೂವ ತನ್ನಿರಿ ಎಲ್ಲ, ಹೂವ ತನ್ನಿರಿ. ಪ್ರಿಯ ಬಂಧುಗಳೇ, ಅಸಗ್ಯಾಳ ಗ್ರಾಮದಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಗ್ರಾಮದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ನೆಲೆಸಲಿ ಎಂಬ ಉದ್ದೇಶದಿಂದ ಈ ಕರಗ ಮಹೋತ್ಸವವನ್ನು ಗ್ರಾಮಸ್ಥರು ಆಚರಣೆ ಮಾಡುತ್ತಿದ್ದಾರೆ. ಪ್ರಿಯ ಬಂಧುಗಳೇ, ಕರಗ ಮಹೋತ್ಸವವನ್ನು ಭಕ್ತಿ, ಶಕ್ತಿ ಮತ್ತು ಧರ್ಮದ ಸಂಕೇತವಾಗಿ ಆಚರಣೆ ಮಾಡಲಾಗುತ್ತದೆ. ಈ ಮಹೋತ್ಸವವು ಮುಖ್ಯವಾಗಿ ದ್ರೌಪದಿ ಅಮ್ಮನ ಆರಾಧನೆಗೆ ಸಂಬಂಧಿಸಿದೆ. ಮಹಾಭಾರತದ ಕಥೆಯ ಪ್ರಕಾರ ಪಾಂಡವರ ಪತ್ನಿಯಾದ ದ್ರೌಪದಿಯನ್ನು ಶಕ್ತಿ ದೇವಿಯಾಗಿ ಪೂಜಿಸಲಾಗುತ್ತದೆ. ತಿಗುಳ ಸಮುದಾಯದವರು ತಮ್ಮನ್ನು ದ್ರೌಪದಿಯ ರಕ್ಷಣೆಗೆ ನಿಂತು ವೀರಕುಮಾರರು ವಂಶಸ್ಥರೆಂದು ನಂಬುತ್ತಾರೆ. ಆದ್ದರಿಂದ ದೇವಿಯ ಆಶೀರ್ವಾದಕ್ಕಾಗಿ ಮತ್ತು ಸಮುದಾಯದ ರಕ್ಷಣೆಗಾಗಿ ಕರಗ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಪ್ರಿಯ ಬಂಧುಗಳೇ, ಆಗ ಸಮುದಾಯ, ಈಗ ಹಳ್ಳಿಗಳಲ್ಲಿ ಗ್ರಾಮಸ್ಥರು ಎಲ್ಲರೂ ಹಾಗೂ ಪ್ರತಿಯೊಬ್ಬರೂ ಸೌಖ್ಯದಿಂದ ಇರಲಿ ಎಂದು ಭಾವಿಸಿ ಗ್ರಾಮಸ್ಥರು ಎಲ್ಲರೂ ಸೇರಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡುತ್ತಾರೆ. ಪ್ರಿಯ ಬಂಧುಗಳೇ, ಅಸಗ್ಯಾಳ ಗ್ರಾಮದಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಗ್ರಾಮದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ನೆಲೆಸಲಿ ಎಂಬ ಉದ್ದೇಶದಿಂದ ಈ ಕರಗ ಮಹೋತ್ಸವವನ್ನು ಗ್ರಾಮಸ್ಥರು ಆಚರಣೆ ಮಾಡುತ್ತಿದ್ದಾರೆ. ಶಾಂತಿ ನೆಮ್ಮದಿ ನೀಡು ಎನ್ನುತ್ತಾ ಶಾಮಂತಿಗೆ ಹೂ ಹಾಕೋಣ, ತುಂಬು ಭಕ್ತಿಯ ಹೃದಯದಿ. ತುಂಬು ಭಕ್ತಿಯ ಹೃದಯದಿ ಎನ್ನುತ್ತ ತುಂಬೆ ಹೂವನ್ನು ಹಾಕೋಣ, ಸೇವೆ ಮಾಡುವ ಭಾಗ್ಯ ಬೇಡುತ್ತಾ ಸಂಪಿಗೆ ಹೂವ ಹಾಕೋಣ, ಸಂಪಿಗೆ ಹೂವ ಹಾಕೋಣ. ಹೂವ
ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ. ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ತೋಂಟದಾರ್ಯನೇ ಸಲಹು, ಯೋಗಿ ವರ್ಯನೇ ಸಲಹು. ತೋಂಟದಾರ್ಯನೇ ಸಲಹು, ಯೋಗಿ ವರ್ಯನೇ ಸಲಹು. ಸಿದ್ಧಲಿಂಗಯತಿ ಸಿದ್ಧಲಿಂಗಯತಿ, ನೀನೇ ಎನಗೆ ಗತಿ. ರಕ್ಷಿಸೆಂದು ಬೇಡಿಕೊಳ್ಳುತ್ತಾ ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ. ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪ್ರಿಯ ಬಂಧುಗಳೇ, ಕೆಲವು ಕಡೆಗಳಲ್ಲಿ ಕರಗ ಮೆರವಣಿಗೆ ದರ್ಗಗಳಿಗೂ ಭೇಟಿ ನೀಡುವುದು ಧರ್ಮ ಸೌಹಾರ್ದತೆಯ ಸಂಕೇತವಾಗಿದೆ. ಕರಗ ಮಹೋತ್ಸವವು ಕರ್ನಾಟಕದ ಜನಪದ ಸಂಸ್ಕೃತಿಯನ್ನು ಉಳಿಸುವ ಮಹತ್ವದ ಆಚರಣೆಯಾಗಿದೆ. ಡೊಳ್ಳು, ತಮಟೆ, ಜನಪದ ನೃತ್ಯ, ಭಕ್ತಿಗೀತೆಗಳು ಮತ್ತು ಸಾಂಪ್ರದಾಯಿಕ ವಿಧಿವಿಧಾನಗಳು ಈ ಹಬ್ಬದ ವಿಶಿಷ್ಟವಾಗಿವೆ. ಪೀಳಿಗೆಯಿಂದ ಪೀಳಿಗೆಗೆ ಸಾಗುತ್ತಿರುವ ಈ ಸಂಪ್ರದಾಯವು ಕನ್ನಡ ಸಂಸ್ಕೃತಿಯ ಗೌರವವನ್ನು ಹೆಚ್ಚಿಸುತ್ತದೆ. ಪ್ರಿಯ ಬಂಧುಗಳೇ, ಆಗ ಸಮುದಾಯ, ಈಗ ಹಳ್ಳಿಗಳಲ್ಲಿ ಗ್ರಾಮಸ್ಥರು ಎಲ್ಲರೂ ಹಾಗೂ ಪ್ರತಿಯೊಬ್ಬರೂ ಸೌಖ್ಯದಿಂದ ಇರಲಿ ಎಂದು ಭಾವಿಸಿ ಗ್ರಾಮಸ್ಥರು ಎಲ್ಲರೂ ಸೇರಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡುತ್ತಾರೆ. ಪ್ರಿಯ ಬಂಧುಗಳೇ, ಹಸಗ್ಯಾಳ ಗ್ರಾಮದಲ್ಲಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಸಗ್ಯಾಳ ಗ್ರಾಮದಲ್ಲಿ ಕರಗ ಮಹೋತ್ಸವವನ್ನು ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡುತ್ತಾರೆ. ಗ್ರಾಮಸ್ಥರು ಗ್ರಾಮದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ ಎಂಬ ಉದ್ದೇಶದಿಂದ ಈ ಕರಗ ಮಹೋತ್ಸವವನ್ನು ಆಚರಣೆ ಮಾಡುತ್ತಿದ್ದಾರೆ. ಸುಮಾರು 18ನೇ ಶತಮಾನದಲ್ಲಿ ತಮೇಗೌಡರು ಮೊಟ್ಟ ಮೊದಲ ಬಾರಿಗೆ ಹೊಸಕೋಟೆ ನಗರದಲ್ಲಿ ಕರಗ ಮಹೋತ್ಸವವನ್ನು ಆಚರಣೆಗೆ ತಂದರು. ಹೊಸಕೋಟೆ ಕರಗ ಕರ್ನಾಟಕದ ಜನಪದ ಹಾಗೂ ಧಾರ್ಮಿಕ ಪರಂಪರೆಗಳಲ್ಲಿ ವಿಶಿಷ್ಟ ಸ್ಥಾನ ಹೊಂದಿರುವ ಮಹತ್ವವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪಟ್ಟಣದಲ್ಲಿ ಆಚರಿಸಲಾಗುವ ಈ ಕರಗ ಹಬ್ಬವು ಶತಮಾನಗಳ ಇತಿಹಾಸವು ಹೊಂದಿದೆ. ಭಕ್ತಿ, ಶಕ್ತಿ ಮತ್ತು ಜನಸಾಮಾನ್ಯರ ಸಂಸ್ಕೃತಿಯ ಪ್ರತೀಕವಾಗಿದೆ. ಈ ಮಹೋತ್ಸವವು ಮುಖ್ಯವಾಗಿ ದ್ರೌಪದಿ ಅಮ್ಮನ ಆರಾಧನೆಗೆ ಸಂಬಂಧಿಸಿದ್ದು, ಮನದ ಕಳವಳ ನೀಗು ಎನ್ನುತ್ತ ಮಲ್ಲಿಗೆ ಮಾಲೆ ಹಾಕೋಣ, ಮಲ್ಲಿಗೆ ಮಾಲೆ ಹಾಕೋಣ, ಶಾಂತಿ ನೆಮ್ಮದಿ ನೀಡು ಎನ್ನುತ್ತ
ಶಾಮಂತಿಗೆ ಹೂ ಹಾಕೋಣ, ಶಾಮಂತಿಗೆ ಹೂ ಹಾಕೋಣ, ತುಂಬು ಭಕ್ತಿಯ ಹೃದಯದಿ ತುಂಬು ಭಕ್ತಿಯ ಹೃದಯದಿ ಎನ್ನುತ್ತ ತುಂಬೆ ಹೂವನ್ನು ಹಾಕೋಣ, ತುಂಬೆ ಹೂವನ್ನು ಹಾಕೋಣ, ಸೇವೆ ಮಾಡುವ ಭಾಗ್ಯ ಬೇಡುತ್ತ ಸಂಪಿಗೆ ಹೂವ ಹಾಕೋಣ, ಸಂಪಿಗೆ ಹೂವ ಹಾಕೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ, ಎಲ್ಲರೂ ಹೂವ ತನ್ನಿರಿ. ಪ್ರಿಯ ಬಂಧುಗಳೇ, ಸಂಸ್ಕೃತಿ ಆನ್ ಟಿ ವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ. ಪೂಜೆಯ ಮಾಡೋಣ, ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಯೋಗಿವರ್ಯನೇ ಸಲಹು, ತೋಂಟದಾರ್ಯನೇ ಸಲಹು, ಯೋಗಿವರ್ಯನೇ ಸಲಹು, ಸಿದ್ಧಲಿಂಗಯತಿ. ಸಿದ್ಧಲಿಂಗಯತಿ ನೀನೇ ಎನಗೆ ಗತಿ, ರಕ್ಷಿಸೆದು ಬೇಡಿಕೊಳ್ಳುತ್ತ ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ
ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಎಲ್ಲ ಹೂವ ತನ್ನಿರಿ ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ ಎಲ್ಲ ಹೂವ ತನ್ನಿರಿ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಪಾದ ಪೂಜೆಯ ಮಾಡೋಣ ಗುರುಪಾದ ಪೂಜೆಯ ಮಾಡೋಣ ಪ್ರಿಯ ಬಂಧುಗಳೇ, ಸಂಸ್ಕೃತಿ ಆನ್ ಟಿ ವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ.